ಇಲ್ಲ 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 ಹೊಡಿಯೋಣ ಹೊಡಿಯೋಣ ಹೊಡಿಯೋಣ. ರೊಟ್ಟಿ 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 ಮಾಡೋಣ, ರೊಟ್ಟಿ ಮಾಡಿ, ರೊಟ್ಟಿ ರೊಟ್ಟಿ ಪುಟ್ಟ ರೊಟ್ಟಿ. ಸುಮ್ಮನೆ ಇರೋಕ್ಕಾಗಲ್ವಾ? ಇರೋಕ್ಕಾಗಲ್ಲ. ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ ಅದರಲ್ಲಿ? ಒಂದು ಸರಿ ನೀವು ಅದರಿಂದ ತೆಗೆದ್ರೆ ಮತ್ತೆ ಅದನ್ನು ಹಾಗೆ ಆ ಬಾಟಲ್ ಒಳಗೆ ಹಾಕಬಾರ್ದು. ಖುಷಿ ಅಮ್ಮ? ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ನನ್ನ ವ್ಲಾಗಲ್ಲಿ ನೀವು ನೋಡ್ದಂಗೆ ನನ್ನ ಮಗಳ ಜೊತೆ ನಾನು ಹೇಗಿರ್ತೀನಿ ಒಂದು ದಿನ ಅನ್ನೋದನ್ನು ಶೇರ್ ಮಾಡ್ತಿದ್ದೀನಿ. ಅವಳ ಜೊತೆ ಏನು ಮಾಡ್ತೀನಿ, ಏನು ಫೀಡ್ ಮಾಡ್ತೀನಿ, ಏನು ಕೊಡ್ತೀನಿ ಅನ್ನೋದನ್ನೆಲ್ಲ ನಾನು ಶೇರ್ ಮಾಡ್ತೀನಿ. ಕೊನೆ ತನಕ ನೋಡ್ತಾ ಇರಿ. Morning. Good morning. Good morning. ಬೆಳಕಾಗಿದೆ, ಬೆಳಕಾಗಿದೆ. ಒಳಗಡೆಗೆ ಹೇಳ್ಬೇಕು, ಸ್ವಾಮಿ ಒಳ್ಳೇದು ಮಾಡಪ್ಪ, ಒಳ್ಳೇದು ಮಾಡಪ್ಪ. ಅಲ್ಲಿ ಅಲ್ಲಿ ಮಾಮಿ ಮಾಡಿ, ಇಲ್ಲಿ ನಮಸ್ತೆ ಮಾಡಿ ಮಾಮಿಗೆ, ನಮಸ್ತೆ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಮಾಮಿ. ಈ ದಿನ ಒಳ್ಳೆ ದಿನ ಕೊಡಪ್ಪ, ಈ ದಿನ ಖುಷಿಯಾಗಿರೋ ಮಾಡು. ಖುಷಿಯಾ? ಖುಷಿ ಹಬ್ಬ? ಖುಷಿಯಾ? ಖುಷಿ, ಅಷ್ಟು ಖುಷಿ. ಎಲ್ಲಿದ್ದೀರಾ ನೀವು? ಪಪ್ಪ ಜೊತೆ ಇದ್ದೀರಾ? ಪಪ್ಪ ನೋಡಕ್ ಬಂದಿದ್ದೀರಾ? ಹೌದು. ಓಯ್ ಕಳ್ಳಿಯಮ್ಮ. ಹಾಯ್, ಸೇ ಹಾಯ್. ಹಾಯ್ ಹಾಯ್ ಹಾಯ್. ಟೆಲ್ ಬಾಯ್ ಬೇಗ. ಗುಡ್ ಗರ್ಲ್ ಅಲ್ವಾ ನೀನು? ಗುಡ್ ಗರ್ಲ್ ತಾನೆ? ಗುಡ್ ಮಾರ್ನಿಂಗ್ ಎವ್ರಿವನ್. ಹೇಳು ನಿಮ್ಮ ಫ್ರೆಂಡ್ಸ್ಗೆಲ್ಲ ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್. ಓಹ್, ಗುಡ್ ನೈಟ್ ಹೇಳ್ತಿದ್ದಾರೆ. ಗುಡ್ ನೈಟ್, ಗುಡ್ ಮಾರ್ನಿಂಗ್ ಎಲ್ಲ ಒಂದೇ ಅವ್ರಿಗೆ ಅಲ್ಲೇನ್ರಿ ಬಾಬು? ಪೊಟ್ಟಿ ಮಾಡಿದ್ದೀರಾ? ಪೊಟ್ಟಿ ಮಾಡಿದ್ದೀರಾ ಕಲ್ಲಿ? ಅದಕ್ಕೆ ಸೈಲೆಂಟ್ ಆಗಿದ್ದೀರಾ? ಇಲ್ಲ ಮಾಡಿಲ್ಲ. ಮಾಡಿದ್ದೀರಾ? ಮಾಡಿದ್ದೀರಾ? ಕುತ್ಕೊಳ್ಳೋಣ ಬನ್ನಿ, ಕುತ್ಕೊಳ್ಳೋಣ, ಕುತ್ಕೊಳ್ಳೋಣ ಬನ್ನಿ. ನೀನೇ ಎದ್ದೇಳು, ನೀನೇ ಎದ್ದೇಳು. ಗುಡ್ ಗರ್ಲ್. ಹಂಗ್ ಬೀಳ್ಬಾರ್ದು. ನಾವೇನಾದ್ರು ಅಲ್ಲಿ ಕೂರ್ಸ್ದಾಗ ಹಂಗ್ ಬಿದ್ರೆ ಪೆಟ್ಟಾಗಲ್ವಾ ತಲೆಗೆ? ಮೇಲೆ ನೀನೇ ಕೂತ್ಕೊ, ಕೂತ್ಕೊ. ನೋ ಬೇಬು, ಆ ಥರ ಮಾಡಬಾರ್ದು ಪ್ಲೀಸ್, ಪ್ಲೀಸ್ ಬೇಬಮ್ಮ. ಸರಿ ಹೇಳು. ತಿಂಡಿ ಮಾಡೋಣ, ತಿಂಡಿ ಮಾಡೋಣ. ಬನ್ನಿ ಅಲ್ಲಿ ಹೋಗೋಣ, ಅಲ್ಲಿ ಅಲ್ಲಿ ಹೋಗೋಣ, ಹಾಲ್ಗೆ ಹೋಗೋಣ. ಬನ್ನಿ ಬನ್ನಿ ಬನ್ನಿ. ಏನದು ಪ್ಯಾಂಟ್ ಇನ್ನೊಂದು ದೊಡ್ಡದು ಮಾಡ್ಕೊಳಕ್ಕ? ಬಾ, ನೀನ್ ಬಾ, ನೀನ್ ಬಾ. ನನ್ನನ್ನೇ ಕರೀತಾಳೆ ನಿನ್ವಾ ನಿನ್ವಾ ಅಂತ. ನೀನ್ ಮಾತ್ರ ಬರಕ್ಕಾಗಲ್ಲ. ಪೊಟ್ಟಿ ತೆಗೆಯೋಣ, ಪೊಟ್ಟಿ ತೆಗೆದು ಆಮೇಲೆ ತಿಂಡಿ ಮಾಡೋಣ, ಆಯ್ತಾ? ಸೊ ನಾವು ಟಯರ್ಡ್ ಆಗಿದ್ವಿ. ನಮ್ಮ ಮನೆಯವ್ರಿಗೆ, ನಾವು ಸಂಡೇ ಬಂದಿದ್ದರಿಂದ ನಮ್ಮ ಮನೆಯವ್ರಿಗೆ ಮಂಡೇ ವರ್ಕಿಂಗ್ ಡೇ ಇತ್ತು. ಸೊ ಅವರು ನಮ್ಮನ್ನು ಹೇಳಿಸ್ದಂಗೆ ಏನು ಮಾಡ್ದಂಗೆ ಎಚ್ಚರ ಆಗಿದ್ವಿ. ಬಟ್ ಟಯರ್ಡ್ ಆಗಿತ್ತಲ್ವ, ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಹೋಗಿದ್ರು. ನಾವು 9:30ಗೆಲ್ಲ ಇದ್ವಿ. ಇಂಡಿಯಾ ಟೈಮು
8 o'clock ಇರ್ಬೋದು. 2 ಅವರ್ಸ್ ಡಿಫ್ರೆನ್ಸ್, 1.5 2 ಅವರ್ಸ್ ಡಿಫ್ರೆನ್ಸ್ ಅಷ್ಟೇ ಇರೋದು, ಬೇರೆ ಅಷ್ಟೇನಿಲ್ಲ. ಸೇಮ್ ಟೈಮಿಂಗ್ ಇರುತ್ತೆ, ಸೇಮೇ. ಇಲ್ಲಿಗೂ ಅಲ್ಲಿಗೂ ಏನು ಬೇರೆ ವ್ಯತ್ಯಾಸ ಇಲ್ಲ. ಸೊ ಅವಳಿಗೆ ಸಿರಪ್ ಹಾಕ್ತಿದ್ದೀನಿ ನಾನು. ಒಂದು ಸರಿ ಅವಳೆದ್ಮೇಲೆ ಹಾಲು ಕುಡಿಸಿ ಸಿರಪ್ಗಳು ಹಾಕ್ತೀನಿ, ಏನೇನು ಕೊಟ್ಟಿದ್ದಾರೆ ಅದನ್ನೆಲ್ಲ. ಸೊ ಅದಾದಮೇಲೆ ಸ್ವಲ್ಪ ಅದನ್ನು ನಾವು ಯಾವುದೇ ಕಾರಣಕ್ಕೂ ಸಿರಪ್ನ ಒಂದು ಸರಿ ತೆಗೆದ್ಮೇಲೆ ಮತ್ತೆ ಇನ್ನೊಂದು ಸರಿ ಅದನ್ನು ಹಾಕಬಾರ್ದು. ಅದೇ ಸ್ಟಿಕ್ಕನ್ನ ಬಿಸಿ ನೀರು ಇಟ್ಕೊಂಡು ಅದನ್ನು ಕ್ಲೀನಾಗಿ ವಾಶ್ ಮಾಡಿ ನಾವು ಯೂಸ್ ಮಾಡಬೇಕಾಗತ್ತೆ. ಅದಾದಮೇಲೆ 30 ಡೇಸ್ಗೆ ಒಂದು ಸರಿ ನೀವು ಸಿರಪ್ನ ಚೇಂಜ್ ಮಾಡ್ತಿರ್ಬೇಕಾಗತ್ತೆ. ಏಕೆಂದರೆ ಓಪನ್ ಮಾಡಿ ತುಂಬ ದಿನ ಇಟ್ಟರೆ ಅದು ಏನು ವರ್ಕ್ ಆಗೋಲ್ಲ. 30 ಡೇಸ್ ಮೇಲೆ ನೀವು ಬೇರೆ ಇನ್ನೊಂದು ಓಪನ್ ಮಾಡಿಕೊಂಡು 30 ಡೇಸ್ ಆದಮೇಲೆ ಖಾಲಿ ಮಾಡಬಹುದು. ಅಷ್ಟರೊಳಗೆ ಖಾಲಿಯಾಗಿಲ್ಲ ಅಂದ್ರೂ ಎಸಿಬೇಕಾಗತ್ತೆ, ಬಿಕಾಸ್ ಅದರಲ್ಲಿ ಏನು ಯೂಸ್ ಇಲ್ಲದೆ ಇರೋ ಕಾರಣ ಏನೂ ಆಗೋಲ್ಲ. ಸೊ ಅದಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ನಾನು ಅವಳಿಗೆ ರಾಗಿ ಸರಿನ ತಿನ್ನಿಸ್ತಿದ್ದೀನಿ. ರಾಗಿ ಸರಿ ನಾನು ಅಲ್ಲಿಂದನೇ ತೊಗೊಂಬಂದಿದ್ದೆ. ಸೊ ರಾಗಿ ಸರಿ ಮಾಡಿ ತಿನ್ನಿಸಿ ಅವಳು ಬೆಳಗ್ಗೆ ತಿಂಡಿಗೆ ನಾನು ರಾಗಿ ಸರಿ ಕೊಟ್ಬಿಡ್ತೀನಿ. ರಾತ್ರಿ ಅಂತೆಲ್ಲ ಹೋಗೋಲ್ಲ, ಬಿಕಾಸ್ ರಾಗಿ ಆಗಿರೋದ್ರಿಂದ ಬೆಳಗ್ಗೆ ಈಸಿಯಾಗಿ ಡೈಜೆಸ್ಟ್ ಆಗಿಬಿಡತ್ತೆ. ಸೊ ಒಂದೊಂದು ದಿನ 1 ಗಂಟೆ ಒಳಗಡೆ ತಿನ್ನಿಸ್ಬಿಡ್ತೀನಿ, ಒಂದೊಂದು ದಿನ 10:30 1 ಗಂಟೆ ಒಳಗೆ ಯಾವಾಗಾದರೂ ತಿನ್ನಿಸ್ಬಿಡ್ತೀನಿ. ಸೊ ರಾಗಿ ಸರಿ ಮಾಡ್ಕೊಂಡು ತಿನ್ನಿಸ್ತಾ ಇದ್ದೀನಿ. ಇದು ಫಾಸ್ಟ್ ಮೂವಿಂಗಲ್ಲಿ ಇಟ್ಟಿರೋದ್ರಿಂದ ಆ ಥರ ಆಗುತ್ತೆ. ಸೊ ಸ್ಲೋ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ ಅಂಥೇಳಿ. ಸೊ ಇಲ್ಲಿ 2 ರೂಮ್ ಇರೋದ್ರಿಂದ ಸೊ ಅಲ್ಲಿ ಆ ಥರ ಆಡಬೇಕಾಗತ್ತೆ. ಸೊ ನಮ್ಮ ಮನೆಯವ್ರಿಗೆ ಆಫೀಸ್ ಇಲ್ಲದಿದ್ದಾಗ ಮನೆಯಲ್ಲೇ ವರ್ಕ್ ಮಾಡುವಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅಂತ ಅನಿಸುತ್ತೆ. ಅದು ಬಿಟ್ಟರೆ ಬೇರೆ ಏನು ಟೆನ್ಷನ್ ಇರಲ್ಲ ಇಲ್ಲಿ ಅಂತ ಅನ್ಕೋತೀನಿ. ಅಲ್ಲಿ ಹೇಗೆ ಮಳೆ ಸೀಸನ್ನು, ಇಲ್ಲೂ ಕೂಡ ಮಳೆ ಸೀಸನ್ನೇ ನಡೀತಾ ಇದೆ. ಮೋಡನೇ ಇದೆ, ಬಿಸಿಲೇನಿರಲಿಲ್ಲ, ನಾರ್ಮಲಾಗಿ ಬಿಸಿಲಿತ್ತು. ಅಂದರೆ ತುಂಬ ಬಿಸಿಲು ಅಲ್ಲ, ತುಂಬ ಇದು ಅಲ್ಲ. ಬಟ್ ನಾವು ಯಾವಾಗ ಆಚೆ ಹೋಗ್ತೀವಿ ಅವಾಗ ಬಿಸಿಲಿರುತ್ತೆ, ಅದೇ ಪ್ರಾಬ್ಲಮ್ಮು. ಮೋಡ ಆ ಥರ ಏನೂ ಇರಲ್ಲ. ಸೊ ಬಿಸಿಲಾದರೆ ಆಚೆ ಹೋಗೋಕೆ ತುಂಬ ಕಷ್ಟ ಅಲ್ವಾ ಮಕ್ಕಳನ್ನ ಕರ್ಕೊಂಡು. ಸುಮ್ಮನೆ ಇರೋಕ್ಕಾಗಲ್ವಾ? ಇರೋಕ್ಕಾಗಲ್ಲ. ಚೆನ್ನಾಗಿದೆಯಾ ಅದರಲ್ಲಿ? ಹಾಂ, ಚೆನ್ನಾಗಿದೆಯಾ ಬಬ್ಬಿ? ಚೆನ್ನಾಗಿದೆಯಾ? ಕಾಲು ಹಿಂಗೆ ಹಾಕು ಅಂದರೆ ಅದು ಯಾಕೆ ಹಂಗೆ ಹಾಕೋತೀಯ? ಹಿಂಗೆ ಹಾಕು, ಹಿಂಗೆ. ಬಾ, ಮಲಗ್ತೀಯಾ? ಸ್ನಾನ ಮಾಡಲ್ಲ? ಹಾಂ, ಎಲ್ಲಿಗೆ? ನೀನೇ ಬಾ. ಮಲಗ್ತೀಯಾ? ಜೋಜೋ ಮಾಡ್ತೀಯಮ್ಮ? ಜೋಜೋ ಮಾಡ್ತೀಯಾ? ಬಾ, ಜೋಜೋ ಮಾಡು, ಆಮೇಲೆ ಸ್ನಾನ ಮಾಡೋಣ. ಹಾಂ, ಆಯಿತಾ? ಬನ್ನಿ. ಹನ್ನೊಂದಾರೆ ಜೀವನಿಗೆ ರೊಟ್ಟಿ ಮಾಡೋಣ. ರೊಟ್ಟಿ ಪುಟ್ಟ ರೊಟ್ಟಿ. ಇಲ್ಲಿ ನೋಡಿ, ರೊಟ್ಟಿ ಮಾಡು ಬೇಗ. ರೊಟ್ಟಿ. ಅಪ್ಪಂಗೆ ಒಂದು ರೊಟ್ಟಿ, ಅಮ್ಮಂಗೆ ಒಂದು ರೊಟ್ಟಿ, ಅಜ್ಜಿಗೆ ಒಂದು ರೊಟ್ಟಿ. ವಿವಾಗ 2 ರೊಟ್ಟಿ. ವಿವಾಗ 2 ರೊಟ್ಟಿ. ಇವಾಗ ನಿದ್ದೆ ಬಂದುಬಿಟ್ಟಿದೆ. ಸೊ ಮಲ್ಕೋಬೇಕು. ನೋಡಿ, ಮಲ್ಕೊಳ್ಳೋದು ಸೇಮ್ ನಾನು ಹಿಂಗೆ ಮಲ್ಕೊಳ್ಳೋದು, ಅವಳು ಹಂಗೆ ಮಲ್ಕೋದಾಯ್ತಾ. ಚೇಂಜ್ ಏನಿಲ್ಲ. ಅಮ್ಮನ ತದ್ರೂಪ ಅಂತಲೇ ಹೇಳ್ಬೋದು. ಅದಾದಮೇಲೆ ಸರಿ ಅಂತೇಳ್ಬಿಟ್ಟು ಮಲಗಿರುವಾಗ ಆ ಕಡೆ ಈ ಕಡೆ ಎಲ್ಲ ಪ್ರೊಟೆಕ್ಷನ್ ಕೊಡಬೇಕು. ಇಲ್ಲಿ ಚಿಕ್ಕದೇ ಇದೆ ಬೆಡ್ಡು, ಕೆಳಗಡೆ ಬಿದ್ದರೂ ಏನಾಗಲ್ಲ. ಬಟ್ ಆದ್ರೂ ಸ್ವಲ್ಪ ಚಿಕ್ಕದೇ ಆಗಲಿ ದೊಡ್ಡದೇ ಆಗಲಿ ಪೆಟ್ಟೆ ಆಗುತ್ತಲ್ವ. ಸೊ ಎಲ್ಲ ಪಿಲ್ಲೋಗಳಿರುತ್ತೆ, ಸೋಫಾ ಮೇಲಿರೋ ಪಿಲ್ಲೋ ಆ ಥರದ್ದೆಲ್ಲ ಹಿಂದೆ ಮುಂದೆ ಎಲ್ಲ 2 ಕಡೆ ಲಾಕ್ ಮಾಡಿರ್ತೀನಿ. ಇನ್ನು 2 ಕಡೆ ಪಿಲ್ಲೋ ಇಟ್ಬಿಟ್ಟಿರ್ತೀನಿ. ಸೊ ಎಷ್ಟೊತ್ತು ಮಲಗಿಲ್ಲ, ಒಂದು 15 ನಿಮಿಷನೂ ಮಲಗಲಿಲ್ವೇನೋ. ಸೊ ಆ ಕಡೆ ರೂಮಲ್ಲಿ ಬಿಟ್ಕೊಂಡ್ಬಿಟ್ಟು ನಾನು ತೊಗೊಂಬಂದಿದ್ನಲ್ವ, ನನ್ನ ಬಟ್ಟೆ ಎಲ್ಲ ಏನು ಎತ್ತಿಟ್ಟಿರಲಿಲ್ಲ. ಕಬೋರ್ಡ್ಗೆ ಹಾಕ್ಕೊಳ್ಳೋಣ ಅಂಥೇಳಿ ನಮ್ಮ ಮನೆಯವ್ರು ಖಾಲಿ ಮಾಡಿಬಿಟ್ಟು ಹೋಗಿ ಅಂದಿದೆ. ಅವ್ರದ್ದು ಒಂದು ಕಡೆಗೆ ಹಾಕ್ಕೊಂಡು, ಅವ್ರದ್ದೇನು ಅಷ್ಟಿರಲ್ಲ. ಸೊ ಒಂದು ಡ್ರಾನ ಓಪನ್ ಮಾಡಿ ಕೊಟ್ಟರು. ಸರಿ ಅಂತೇಳ್ಬಿಟ್ಟು ಎಲ್ಲ ಎತ್ತಿಡೋಣ ಅಂತೇಳಿ ಅವಳು ಆಟಕ್ಕೆ ತೊಗೊಂಬಂದಿದ್ದೆಲ್ಲ ನೋಡಿ ಎಲ್ಲ ಎತ್ಕೊಂಬಂದಿದ್ದೀನಿ. ಮಕ್ಕಳಾದರೆ ಇದೇ ಕತೆ ನೋಡಿ, ಎಲ್ಲ ಎತ್ಕೊಂಡು ಹೋಗ್ಬೇಕು, ಎತ್ಕೊಂಬರ್ಬೇಕು, ಆ ಥರ ಇರುತ್ತೆ. ಸೊ ಅವಳನ್ನು ಆಟ ಆಡಿಸ್ಕೊಂಡು ಹಂಗೆ ಎಲ್ಲ ಎತ್ತಿಟ್ಕೊತಿದ್ದೆ. ಅವಳ ಫುಡ್ನೂ ಅಷ್ಟೇ ಎಲ್ಲ ಪ್ಯಾಕ್ ಮಾಡಿಸ್ಕೊಂಬಂದಿದ್ದೆ ನಾನು, ಅವಳಿಗೆ ಏನೇನು ಬೇಕು ಅದನ್ನೆಲ್ಲ. ಸೊ ಅಲ್ಲಿನೋ ಇಲ್ಲಿ ಏನಾದರೂ ಇಡೋಣ ಅಂತ ಹೋಗ್ತಿದ್ದಾನೆ. ಅವಳು ನೋಡ್ತಿದ್ದಾಳೆ, ಎಲ್ಲಿಗೆ ಹೋಗ್ತಿದ್ದಾಳೆ, ನಾನು ಬಿಟ್ಬಿಟ್ಟು ಬ್ಯಾಗ್ ತೊಗೊಂಡು ಎಲ್ಲಾದರೂ ಹೋಗ್ತಿದ್ದಾಳೆ ಅಂಥೇಳಿ. ಆ ಕಡೆಗೆ ಬಂದರೆ ಈ ಕಡೆ ತಿರ್ಕೋತಾಳೆ, ಈ ಕಡೆಗೆ ಬಂದರೆ ಆ ಕಡೆ ತಿರ್ಕೋತಾಳೆ. ಅವಳಿಗೆ ಇವಾಗ ಫ್ರೂಟ್ಸ್ಗಳು ಕೊಡೋಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ ಬಾಯಲ್ಲಿ ಇಟ್ಕೊಳ್ಳೋದಕ್ಕೆ. ಸೊ ಇಟ್ಕೊಂಡಿರ್ತಾಳೆ. ಅದಾದಮೇಲೆ ಸ್ವಲ್ಪ ಆಯಿಲ್ ಮಸಾಜ್ ಮಾಡಿಬಿಟ್ಟು ಸ್ನಾನ ಮಾಡಿಸೋಣ ಅಂಥೇಳಿ ಆಯಿಲ್ ಮಸಾಜ್ ಮಾಡೋಕ್ಕೆ ಮಾಡ್ತಿದ್ದೀನಿ. ತೊಗೊಂಡು ಬಂದಿದ್ದೆ ಆಯಿಲ್ನು ಕೂಡ, ಎಲ್ಲ ಮಿಕ್ಸ್ ಮಾಡಿರೋ ಆಯಿಲನ್ನೇ.
ಅದೇ ಈಗ ಫ್ರೂಟ್ಸ್ ಆಗಲಿ ಆಗಲಿ ಅದೆಲ್ಲ ಕೊಟ್ಟರೆ ಸ್ವಲ್ಪ ವೆಜಿಟೇಬಲ್ಸ್ ಆ ಥರ ಎಲ್ಲ ಇವಾಗ ಅಂದರೆ ಕಚ್ಚಲ್ಲ, ಒಂದೊಂದು ಸರಿ ಕಚ್ಬಿಡ್ತಾಳೆ, ಜಬ್ಬಿ ಇದು ಮಾಡಿ ಕಚ್ಬಿಡ್ತಾಳೆ. ಒಂದೊಂದು ಸರಿ ಏನು ಕಚ್ಚಲ್ಲ, ಚೆನ್ನಾಗಿ ಆಟಾಡ್ಕೊಂಡಿರ್ತಾಳೆ. ಆಯಿಲ್ ಮಸಾಜು ಮಕ್ಕಳಿಗೆ ತುಂಬಾ ಒಳ್ಳೆಯದು. 2 ಸರಿ ಮಾಡೋಕ್ಕಾಗಿಲ್ಲ ಅಂದ್ರೂ 1 ಸರಿನಾದರೂ ಮಾಡಲೇಬೇಕು. ಸೊ ಅದಾದಮೇಲೆ ಸ್ನಾನ ಮಾಡಿಸೋಕ್ಕೆ ಅಂತ ಬಂದಿದ್ದೀನಿ. ಇಲ್ಲಿ ಬೇರೆ ಟ್ಯಾಪ್ ಇಲ್ಲ, ಸೊ ಇದನ್ನೆಲ್ಲ ಹೋಗಿ ನೇನೆ ಹೇಳಿದ್ನಲ್ವ, ಎತ್ಕೊಂಬಂದ್ವಿ ಎಲ್ಲನೂ, ಬಕೆಟು ಮತ್ತು ಚೇರ್ ಅದನ್ನೆಲ್ಲ. ಸೊ ಇಲ್ಲೇನು ಮಾಡ್ತಿದ್ದೀನಿ ಅಂದರೆ ಬಕೆಟ್ ಒಳಗೆ ಕೂರ್ಸಿ ಮಾಡೋಣ. ಅವಳಿಗೆ ಭಯ ಅಂದರೆ ಭಯ, ಎಷ್ಟು ಹತ್ತಲು ಅಂದರೆ ನನಗೇ ಒಂಥರ ಗಾಬರಿಲಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆ ನೀರು ಒಂದೇ ಸರಿ ಬಿಸಿ ಬರುತ್ತೆ, ಇಲ್ಲ ಒಂದೇ ಸರಿ ತಣ್ಣಗಾಗ್ಬಿಡುತ್ತೆ. ಸೊ ಆ ಥರ ಆಗಿಬಿಡುತ್ತೆ. ಆದ್ರೂ ಹೆಂಗೋ ಸ್ನಾನ ಮಾಡಿಸಿ ಕರ್ಕೊಂಬಂದೆ. ತುಂಬ ದಿನ ಆಯ್ತು, ಈಗಲೂ ಕೂಡ ಮಾಡೋಕ್ಕೆ ಹೆದರ್ತಾಳೆ. ಫಸ್ಟ್ ಡೇ ಅಂತೂ ತುಂಬ ಹತ್ತಿ ಎದ್ದಾಗ ಹೋಗ್ಬಿಟ್ಲು ಅತ್ಲಾಗಿ. ಅದಾದಮೇಲೆ ಬಂದು ಕ್ರೀಮು ಪೌಡ್ರು ಅನ್ನೋದೆಲ್ಲ ಹಾಕ್ತೀನಲ್ವ, ಲೋಷನ್ ಆಗಿರ್ಬೋದು, ಅದನ್ನೆಲ್ಲ ಡೈಲಿ ನನ್ನ ಈವ್ನಿಂಗ್ ಆಗಲಿ ಮಾರ್ನಿಂಗ್ ಆಗಲಿ ಮಿಸ್ ಮಾಡೋದೇ ಇಲ್ಲ. ಸೊ ಇವತ್ತು ಲೇಟ್ ಆಗಿದ್ದರಿಂದ 3 ಗಂಟೆ ಏನೋ ಸ್ನಾನ ಮಾಡಿದ್ದು. ಸೊ ಹಂಗಾಗಿ ಈವ್ನಿಂಗ್ ಮಸಾಜ್ ಏನು ಮಾಡಲ್ಲ, ಅದಕ್ಕೆ ಬಾಡಿ ಲೋಷನ್ನೇ ಅಪ್ಲೈ ಮಾಡ್ತಾಯಿದ್ದೀನಿ. ಹಿಂಗೂ ನಮ್ಮ ಮನೆಯವ್ರು ಬಂದಿದ್ದು ಟೈಮ್ ಆಯಿತು, 6:30 ಆಗಿತ್ತು. ಸರಿ ಒಂದು ಸರಿ ಇದೇನಾದರೂ ಬೇಕಿದ್ರೆ ನಮಗೇನಾದರೂ ಡೈಲಿ ನೀಡ್ಸ್ ಇರುತ್ತಲ್ವ, ಅದನ್ನು ತೊಗೊಂಬರೋಣ, ಹಾಲು ಮೊಸರು ಆ ಥರದ್ದೆಲ್ಲ. ಮುಂಚೆ ಅಂದರೆ ಅವ್ರಿಗೆ ಬೇಕಾಗಿತ್ತು ತಂದು ಇಟ್ಕೊತಾಯಿದ್ರು. ಸೊ ಇವಾಗ ತೊಗೊಂಬರೋಣ ಅಂತೇಳಿ ಅವಳನ್ನೂ ಕರ್ಕೊಂಡು ವಾಕ್ ಹೋಗ್ತಾಯಿದ್ದೀವಿ. ಅವಳು ಒಂಥರ ಖುಷಿ ಅನ್ನಿಸ್ತಿದೆ. ಈ ಗಾಡೀಲಿ ಕೂರಿಸೋದೇ ಒಂದು ದೊಡ್ಡ ಅಮ್ಮ ಚೆನ್ನಾಗಿದೆಯಾ ಇಲ್ಲೆಲ್ಲ, ಆ ಗಾಡಿಯಲ್ಲಿ ಕೂರಿಸೋದೇ ಅವಳಿಗೊಂದು ದೊಡ್ಡ ಹಿಂಸೆ ಆಗೋಗ್ಬಿಟ್ಟಿತ್ತು. ಅವತ್ತಂತೂ ಫಸ್ಟ್ ಡೇ ನಮ್ಮ ಮನೇಲಾದರೂ ಒಂದು 2 ಸರಿ ಕೂರಿಸ್ಕೋಬೇಕಿತ್ತು, ಕೂರಿಸಿರ್ಲಿಲ್ಲ. ಸೊ ತಗೊಂಬಂದು ಏರ್ಪೋರ್ಟಲ್ಲಿ ಕೂರ್ಸೋಕೆ ಹೋದ್ರು, ಕೂರ್ತಾಯಿಲ್ಲ. ಅವಳಿಗೆ ಭಯ ಆಗಿ ನನಗಂತೂ ಹಿಂಸೆ ಆಗಿಬಿಟ್ಟಿತ್ತು. ಏನಪ್ಪ ಮಾಡೋದು, ಎಷ್ಟೊಂದು ದೂರ ಎತ್ಕೊಂಡು ಹೋಗಬೇಕು, ಮಾಡಬೇಕು. ಹೆಚ್ಚು ಕಡಿಮೆ ಏರ್ಪೋರ್ಟ್ ಒಳಗಡೆ 1 ಕಿಲೋಮೀಟ್ರ್ ಮೇಲೇ ವಾಕ್ ಮಾಡಬೇಕು ನಾವು ಫ್ಲೈಟ್ಗೆ ಹೋಗೋದಕ್ಕೆ. ಸೊ ಅಂತ ಆಮೇಲೆ ಅಲ್ಲಿಂದ ಎಲ್ಲ ಬಂದು ಅವಳಿಗೆ ಊಟ ಮಾಡಿಸಿ ಕುಕ್ ಮಾಡಿಟ್ಟು ಹೋಗಿದ್ದೆ. ಡೈಲಿ ಅವಳ ಟೈಮಿಂಗ್ಸ್ ಅಂತೂ ಮರೆಯಲ್ಲ ನಾನು, ಅವಳಿಗೆ ಫುಡ್ ಮಾಡೋದನ್ನು. ಕುಕ್ ಮಾಡಿಬಿಟ್ಟು ಇಟ್ಟೋಗಿದೆ, ನಾವು ಬೇಯಿಸೋದು ಅಂತ ಹೇಳ್ತೀವಿ, ಕುಕ್ ಮಾಡಿ ಇಟ್ಟೋಗಿದೆ. ಸರಿ ಅಂತೇಳಿ ತಿನ್ನಿಸ್ತಾಯಿದ್ದೀನಿ. ಒಂದೊಂದು ದಿನ ಏನು ಗೊತ್ತಾ, ತಿಂದುಬಿಡ್ತಾಳೆ ಚೆನ್ನಾಗಿ, ತಿಂದು ಇಮ್ಮಿಡಿಯೇಟ್ ವಾಮಿಟ್ ಮಾಡಿಬಿಡ್ತಾಳೆ. ಇಲ್ಲ ಅಂದರೆ ಒಂದು 1/4 ಗಂಟೆ ಬಿಟ್ಟು ವಾಮಿಟ್ ಮಾಡ್ತಾಳೆ. ತಿನ್ನುವಾಗ ವಾಮಿಟ್ ಮಾಡಿಬಿಟ್ರೆ ಅಂದರೆ ಕೋಪ ಬರುತ್ತೆ. ಬಟ್ ಮಕ್ಕಳಲ್ವ, ಏನೂ ಮಾಡೋಕ್ಕಾಗಲ್ಲ. ದೊಡ್ಡವರೇ ಎಷ್ಟೊಂದು ಸರಿ ಏನೂ ಮಾಡೋಕ್ಕಾಗಲ್ಲ, ಇದು ಮಕ್ಕಳಲ್ವ ಅಂತ ಸುಮ್ಮನೆ ಆಗಬೇಕಷ್ಟೆ. ಸೊ ಅದನ್ನು ಎಷ್ಟು ಹಿಂಸೆಯಲ್ಲಿ ತಿಂತಾಳೆ ಗೊತ್ತಾ, ಒಂದೊಂದು ದಿನ ಒಂದೊಂದು ಸರಿ ಸುಮ್ಮನೆ ತಿಂತಾಳೆ, ಒಂದೊಂದು ದಿನ ಹಿಂಗೆ ಬೇಕು ಹಂಗೆ ಮಾಡಿಕೊಂಡು ಇದು ಮಾಡ್ತಾಳೆ. ಸರಿ ಅಂತೇಳ್ಬಿಟ್ಟು ನೈಟ್ ಮಲಗಬೇಕಲ್ವ, ಅವಳಿಗೆ ನೈಟ್ ಡ್ರೆಸ್ ಎಲ್ಲ ಚೇಂಜ್ ಮಾಡ್ತೀನಿ. ಸೊ ಒಂದೇ ಥರ ಡ್ರೆಸ್, ಅದು ಬೆಳಗ್ಗೆ ಒಂದು ಸಂಜೆ ಒಂದು ಆ ಥರ ಚೇಂಜ್ ಮಾಡ್ತೀನಿ. ನೈಟ್ ಡ್ರೆಸ್ ವೇರ್ ಮಾಡಿಸೋಣ ಅಂತ ಮಾಡ್ತಾಯಿದ್ದೀನಿ. ಅದಕ್ಕೂ ಎಷ್ಟು ಈ ಕಡೆ ಪ್ಯಾಂಟ್ ಹಾಕಿದ ತಕ್ಷಣ ಈ ಕಡೆ ಬಿಚ್ಚಿಬಿಡ್ತಾಳೆ, ಈ ಕಡೆ ಬಿಚ್ಚಿದ ತಕ್ಷಣ ಈ ಕಡೆ ಹಾಕ್ಬಿಡ್ತಾಳೆ. ಸೊ ಎಲ್ಲ ಆಯಿತು, ಎಲ್ಲ ಮಲ್ಕೋಬೇಕು ಇವಾಗ. ಏನಂದರೆ ಮಕ್ಕಳಿಗೆ ಮನೇಲಿದ್ದರೆ ಟೈಮ್ ಹೋಗಿದೆ ಗೊತ್ತಾಗಲ್ಲ. ಚಿಕ್ಕ ಮಕ್ಕಳು ನನಗೆ ಇಷ್ಟಿದಾಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ರೇವಂತಂದ್ರಲ್ಲೆಲ್ಲ ನಾನು ತುಂಬ ಟೈಮ್ ಅಲ್ಲೇ ಇದ್ದೆ. ಸೊ ಹಾಗಾಗಿ ಗೊತ್ತಾಗ್ತಿರ್ಲಿಲ್ಲ, ಎಲ್ಲ ನೋಡ್ಕೊಳ್ಳೋರು ಮಾಡೋದು ಆ ಥರ ಎಲ್ಲ ಆಗ್ತಾಯಿತ್ತು. ಇಲ್ಲಿ 24/7 ಇವಳ ಮೇಲೆ ಕಣ್ಣು ನಾನೇ ಇಟ್ಟಿರ್ಬೇಕಂದಾಗ ತುಂಬ ಒಂಥರ ಏನೋ ಇದಾಗುತ್ತೆ, ಒಂಥರ ಭಯನೂ ಆಗ್ತಿರುತ್ತೆ, ಎಲ್ಲೇನೇನು ಆಗಿಬಿಡುತ್ತೋ. ಇಲ್ಲಾದರೂ ಇವಾಗಂತೂ ತುಂಟಿ ಆಗಿಬಿಟ್ಟಿದ್ದಾಳೆ, ಕಾಲಲ್ಲಿ ಹೋಗೋದು ಕೈಯಲ್ಲಿ ಹೋಗೋದೆಲ್ಲ ಕಲ್ತ್ಕೊಂಡು. ಸೊ ಯಾವಾಗಲೂ ಅವಳ ಮೇಲೆ ಕಣ್ಣಿರಬೇಕು. ಇಲ್ಲೇನಾಗ್ಬಿಟ್ಟಿದೆ ಗೊತ್ತಾ, ಅವಳು ಮಲ್ಕೊಂಡಾಗ ಕೆಲಸ ಮಾಡ್ಕೊಳ್ಳೋಣ ಅಂದರೆ ಮಲ್ಕೊಳ್ಳೋಕ್ಕೂ ಆಗೋಲ್ಲ. ಅಲ್ಲಿ ಹೆಂಗೋ ಕೆಲಸದವರೆಲ್ಲ ಬಂದು ಹೋಗ್ತಾಯಿದ್ರು, ಏನು ಇದಾಗ್ತಿರ್ಲಿಲ್ಲ. ಸೊ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಇಲ್ಲಿಂದ ಬರಬೇಕು, ಆಮೇಲೆ ನೋಡೋಣ ಏನೇನಾಗುತ್ತೆ ಅಂತ ಹೇಳಿಬಿಟ್ಟು. ಸೊ ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು. ನನ್ನ ಮಗಳ ಜೊತೆ ಇವತ್ತು ಒಂದು ದಿನ ಹೇಗೆ ಕಳೀತೀನಿ ಅಂದರೆ ಇದರಲ್ಲಿ ಎಷ್ಟೊಂದು ತೋರಿಸಿಲ್ಲ. ಸೊ ನಾರ್ಮಲಾಗಿ ಅವಳ ಜೊತೆ ಹೇಗೆ ಕ್ಯಾಶುವಲಾಗಿ ಇರ್ತೀನಿ ಅನ್ನೋದನ್ನು ಶೇರ್ ಮಾಡಿದ್ದೀನಿ. ಹೋಪ್ಫುಲಿ ನಿಮ್ಗೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಯಾರೇನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ.
ನೆಕ್ಸ್ಟ್ ವ್ಲಾಗ್ವರೆಗೂ ನಗ್ತಾಯಿರಿ ಖುಷಿಯಾಗಿರಿ. ಲವ್ ಯು ಆಲ್. ಬಾಯ್, ಟೇಕ್ ಕೇರ್.